ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುರಕ್ಷಾ. ಸೊ ಇವತ್ತಿನ ಬ್ಲಾಗ್ ಬಂದು ಕ್ವಿಕ್ಕಾಗಿ ರೆಡಿಯಾಗಿ ಈಚೆ ಹೋಗಬೇಕು. ಸೊ ಇವತ್ತು ಸ್ವಲ್ಪ ಮಂತ್ರಿ ಮಾಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಶಾಪಿಂಗ್ ಮತ್ತು ಬೇರೆ ಸ್ವಲ್ಪ ಕೆಲಸ ಇದೆ. ಸೊ ಕ್ವಿಕ್ಕಾಗಿ ರೆಡಿ ಆಗೋಣ. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು, ಸ್ಟಾರ್ಟ್ ಮಾಡೋದು ನನ್ನ ಪೌಡರ್. ನಾನು ಫಸ್ಟ್ ಯೂಸ್ ಮಾಡೋದು ನನ್ನ ಐ ಕ್ರೀಮ್. ಆ್ಯಕ್ಚುಲಿ ನಾನು ಬೇರೆ ಐ ಕ್ರೀಮ್ ತರಿಸ್ಕೊಂಡಿದ್ದೀನಿ, ಬ್ಯೂಟಿ ಆಫ್ ಜೋಸಾನ್ ಐ ಕ್ರೀಮ್ ತರಿಸ್ಕೊಂಡಿದ್ದೀನಿ. ಸೊ ಅದು ಖಾಲಿ ಆಗಲಿ ಅಂತ ಕಾಯ್ತಾಯಿದ್ದೀನಿ. ಮುಂಚೆ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಎನಿವೇಸ್ ಅದನ್ನೇ ವಾಪಸ್ ಮತ್ತೆ ಯೂಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮನೇಲಿದ್ದಾಗ ಇದನ್ನು ಹಚ್ಕೊಳ್ಳೋದು ಹ್ಯಾಬಿಟ್ ಆಗಿದೆ. ಬಟ್ ಈಚೆ ಹೋಗ್ಬೇಕಾದ್ರೆ ನಾನು ತುಂಬ ಕಮ್ಮಿ ಹಚ್ಕೊತೀನಿ. ಯಾಕಂದರೆ ಲಿಪ್ಸ್ಟಿಕ್ ಹಚ್ಕೊಂಡಾಗ ಇದೊಂಥರ ಸ್ಟಿಕ್ಕಿ ಫೀಲ್ ಆಗುತ್ತೆ ಅಂತ. ಸೊ ಯೂಶ್ವಲಿ ನನಗೆ ಬೇರೆ ಕ್ರೀಮೆಲ್ಲ ಹಚ್ಚಿದಾಗ ಪಿಂಪಲ್ಸ್ ಬರ್ತಾಯಿತ್ತು. ಇವಾಗ ಬಂದಿದೆ. ಆ್ಯಕ್ಚುಲಿ ನ್ಯೂ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿರೋ ಪ್ರೈಮರ್ ಇದು, ಬಟ್ ಬೇಗ ಖಾಲಿ ಆಗುತ್ತೆ. ಯಾವುದಾದ್ರೂ ಒಳ್ಳೆ ಪ್ರೈಮರ್ ಇದ್ದರೆ ಸಜೆಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ನೀವು ನೋಟಿಸ್ ಮಾಡ್ಬೋದು ನನ್ನ ಫೇಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಇದು ಮೇಬ್ಲಿನ್ ಇನ್ಸ್ಟೆಂಟ್ ಏಜ್ ರಿಮೈಂಡರ್ ರೇಸರ್ ಯೂಸ್ ಮಾಡಾದ್ಮೇಲೆ ಹೇಗೆ ಚೇಂಜ್ ಆಗುತ್ತೆ ಅಂತ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅನಿಸುತ್ತೆ ನಿಮಗೆ. ಬೇಕಾದ್ರೆ ರಿವೈಂಡ್ ಮಾಡಿ ನೋಡಿ. ನನಗೆ ಸ್ವಲ್ಪ ಜಾಸ್ತಿ ಪಿಂಪಲ್ ಮಾರ್ಕ್ಸ್ ಇರೋದ್ರಿಂದ ಕವರ್ ಆಗಲ್ಲ ಅಷ್ಟೊಂದು, ಬಟ್ ಬೆಟರ್. ಬಟ್ ಫ್ರ್ಯಾಂಕ್ಲಿ ಗೈಸ್, ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ, ನನಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ತುಂಬಾ ಜಾಸ್ತಿ ಇದೆ. ಐ ಅಗ್ರಿ ದ್ಯಾಟ್. ಸೊ ನಾನು ತುಂಬ ಚಾಕ್ಲೇಟ್ಸ್, ಐಸ್ ಕ್ರೀಮ್ ಎಲ್ಲ ತಿಂತಾರೆ, ಕೇಕ್. ನನಗೆ ವಾರಕ್ಕೆ ಆಲ್ಮೋಸ್ಟ್ ನಾನು ದಿನ ಇಲ್ಲ ಅಂದ್ರೂ ಆಲ್ಟರ್ನೇಟಿವ್ ಡೇಸ್ ಅಟ್ಲೀಸ್ಟ್ ನಾನು ಚಾಕ್ಲೇಟ್ ಅಥವಾ ಏನಾದ್ರು ಬೇಕಾಗಿತ್ತು ನನಗೆ. ಆ್ಯಂಡ್ ಮುಂಚೆ ನಾನು ಅಷ್ಟೊಂದು ಟೇಕ್ ಕೇರ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಬುದ್ಧಿ ಬಂದಾದಾಗಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಆ್ಯಕ್ಚುಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ, ಕಂಪ್ಲೀಟಾಗಂತೂ ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಫೌಂಡೇಶನ್
ಲೂಸ್ ಪೌಡರ್. ನಾನು ರೀಸೆಂಟಾಗಿ ಒಂದು ರೀಲ್ ನೋಡಿದೆ. ಸೊ ಐ ಶೇಡ್ನ ಇಲ್ಲಿ ಮಾತ್ರ ಹಿಂಗೆ ಹಾಕೊಂಡ್ರೆ ಸಖತ್ತಾಗಿ ಕಾಣ್ತಾ ಇತ್ತು. ಆ್ಯಕ್ಚುಲಿ ಟ್ರೈ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಸೊ ಗೈಸ್, ನಾನು ಐ ಮೇಕಪ್ ಮಾಡ್ಕೊಂಡು ಬಂದೆ. ಸೊ ಸಿಂಪಲ್ ಐಲೈನರ್ ಹಾಕ್ಕೊಂಡು ಕಾಜಲ್ ಹಚ್ಕೊಂಡು ಬಂದಿದ್ದೀನಿ. ಸೊ ನಾನು ಲಿಪ್ಸ್ಟಿಕ್ ಆ್ಯಕ್ಚುಲಿ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಆದಮೇಲೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊ ಕ್ವಿಕ್ಲಿಯರ್ಗೂ ಚೇಂಜ್ ಮೈ ಔಟ್ಫಿಟ್ ಅನ್ಕೊಂಡು ಮೈ ಔಟ್ಫಿಟ್ ಆಫ್ ದ ಡೇ. ಟೀ ಶರ್ಟ್ ಬಂದು ಸೋಲ್ ಸ್ಟೋರಿಂದ ತೊಗೊಂಡಿರೋದು ಆ್ಯಂಡ್ ಮ್ಯಾಚಿಂಗ್ ವಿತ್ ಬ್ಲ್ಯಾಕ್ ಜೀನ್ಸ್. ಸೊ ಲಿಪ್ಸ್ಟಿಕ್ ಬಂದು ನಾನು ಬ್ರೌನ್ ಕಲರ್ ಚೂಸ್ ಮಾಡ್ತೀನಿ. ಸೊ ಮೇ ಬಿ ವಿತ್ ಲಿಪ್ ಲೈನರ್ ವಿತ್ ಲಿಪ್ ಗ್ಲಾಸ್. ನನ್ನ ಲಿಪ್ ಗ್ಲಾಸ್ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಮಾಸ್ತ್ ಚೆರಿ ಕೋಲಾ ಆ್ಯಂಡ್ ಐ ವುಡ್ ಲೈಕ್ ಟು ಗೋ ವಿತ್ ಕಾಂಬಿನೇಷನ್ ಆಫ್ brown lipstick and lip liner. ಸೊ ಫಸ್ಟ್ ನಾನು ಲಿಪ್ ಲೈನರ್ ಹಚ್ಕೊತಾ ಇದ್ದೀನಿ. ಟೆಂಪ್ರೇಚರ್ ಎಷ್ಟಿದೆ ಅಂತ ಅಂದರೆ ಎಷ್ಟು ಸೆಕೆ ಕಿತ್ಕೊತಾ ಇದೆ ಮೈ ಗಾಡ್. ಸೊ ನಾನು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ. ನನಗೆ ಲಿಪ್ ಗ್ಲಾಸ್ ಹಚ್ಕೊತಾ ಇದ್ದೀನಿ ಇವಾಗ. ನನ್ನ ಫೇವ್ರೆಟ್. ಸೊ ಆಲ್ಮೋಸ್ಟ್ ನಾನು ರೆಡಿ ಆಯಿತು. ಸೊ ಇದು ನನ್ನ ಇವತ್ತಿನ ಲುಕ್. ನಾನು ಇವಾಗ ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಏನು ಶಾಪಿಂಗ್ ಮಾಡಬೇಕು ಅಂತ. ಐ ಹೋಪ್ ನಿಮಗೆ ನನ್ನ ಮೇಕಪ್ ಇಷ್ಟ ಆಗಿದೆ ಅಂತ. ಸೊ ಮೇ ಬಿ ನಾನು ಕೂದಲು ಜಸ್ಟ್ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡು ಹೋಗ್ತೀನಿ. ವೈ ಬಿಕಾಸ್ ನಾನು ಗಾಡಿ ಓಡಿಸ್ಬೇಕು. ಸೊ ಮೇ ಬಿ ಹೆಲ್ಮೆಟ್ ಹಾಕೊಂಡ್ರೆ ಮತ್ತೆ ಕೂದಲು ಹಾಳಾಗುತ್ತೆ. ಸೊ ಡೆಫಿನೆಟ್ಲಿ ಎಷ್ಟು ಸೆಕೆ ಇದೆ ಅಂದರೆ ಸಾಕ್ಸ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಫುಲ್ಲು ಸ್ವೆಟ್ ಆಗ್ತಿದೆ ಅಂದರೆ. ಇವಾಗ ಮಂತ್ಲಿ ಮಾಲ್ಗಿಂತ ಮುಂಚೆ ಫಸ್ಟು ಬೇರೆ ಏನೋ ಕೆಲಸ ಇರುತ್ತೆ, ಸ್ಮಾಲ್ ವರ್ಕ್, ಅದನ್ನು ಮುಗಿಸ್ಕೊಂಡು ಆಮೇಲೆ ಮಂತ್ಲಿ ಮಾಲ್ಗೆ ಹೋಗೋದು. ಶಾಪಿಂಗ್ ಎಲ್ಲ ಎಂಡ್ ಆಯಿತು. ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.